ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು RR ನಗರಲ್ಲಿರುವಂತ ಶುಭಾ ನಾಗರಾಜ್ ಅವ್ರ ಮನೆಗೆ ಬಂದಿದೀವಿ. ನೋಡಿ ಕುಟುಂಬ ಸಮೇತ ಇಲ್ಲಿದ್ದಾರೆ. ಸೊ ಒಬ್ರೊಬ್ರದ್ದು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ ಆಯ್ತಾ. ನಮಸ್ತೆ ಶುಭಾ ಅವರೇ. ನಮಸ್ತೆ. ಶುಭಾ ಅವರೇ ಮತ್ತೆ ನಾಗರಾಜ್ ಅವರೇ, ತಮ್ಮ ಕಿರುಪರಿಚಯ ನಮ್ಮ ಆಡಿಯನ್ಸ್ಗೋಸ್ಕರ. ನಮಸ್ಕಾರ, ನನ್ನ ಹೆಸರು ಶುಭಾ ನಾಗರಾಜ್ ಅಂತ. ನಾನು ಮೂಲತಃ ಮೈಸೂರವಳು, ಆದ್ರೆ ನಾನು ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ಮದ್ವೆ ಆಗಿದ್ದು ನನ್ನ ಹಸ್ಬೆಂಡ್ ಬಂದು ನೇಟಿವ್ ಕೋಲಾರು. ಸೊ ಈಗ ಬೆಂಗಳೂರಲ್ಲೇ ಎಲ್ಲ ಸೆಟ್ಲ್ ಆಗಿದ್ದೀವಿ. ನಾವು ಮೂಲತಃ ಮೈಸೂರು, ಕೋಲಾರು, ಈಗ ಬೆಂಗಳೂರು. ವೆರಿ ನೈಸ್. ಸೊ ಮೈಸೂರು ಕೋಲಾರು ಏನ್ ಬೆಂಗಳೂರಿಂದ ತುಂಬಾ ದೂರ ಇಲ್ಲ. ನಾನು ವರ್ಕ್ ಮಾಡ್ತಾ ಇದ್ದೀನಿ ಲ್ಯಾಂಡ್ಮಾರ್ಕ್ ಗ್ರೂಪ್ ಅಂತ ಆಸ್ ಎ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಟು MD. ಸೊ ಇದು ನಂದು ಕಿರುಪರಿಚಯ. ಎಲ್ಲಿ ನಿಮ್ಮ ಇದರದು ಆಫೀಸ್ ಇರೋದು ನಂದು ಮಾರ್ತಳ್ಳಿ. ತುಂಬಾ ಹತ್ರ. ಸೊ ಎಷ್ಟೊತ್ತು ಟ್ರಾವೆಲ್ ಮಾಡ್ತೀರಾ ಮೇಡಮ್ ಡೈಲಿ ನಂದು ಆಲ್ಮೋಸ್ಟ್ 4.5 hours ಆಗುತ್ತೆ. ಅಂದ್ರೆ 2 ಸೇರಿ ಹೋಗ್ತಾ ಬರ್ತಾ. ಸೊ ಮಾರ್ನಿಂಗ್ 7 o'clock ಇದ್ರೆ ಈವ್ನಿಂಗ್ ಒಂದು 8 o'clock ಬರ್ತೀನಿ ಮನೆಗೆ. ಸೊ ಏನ್ ಮಾಡ್ತೀರಾ 4.5 hours ಟ್ರಾವೆಲ್ ಅಲ್ಲಿ? ಅದೇ ನಿಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ. ಪ್ಲಸ್ ಏನಾದ್ರೂ ಒಂದು ನೋಡ್ಕೊಂಡು ಟೈಮ್ ಹಂಗೆ ಪಾಸ್ ಮಾಡ್ತಿರ್ತೀನಿ. ಅವಾಗಿಂದಾನೆ ಇಂಟ್ರೆಸ್ಟಿಂಗ್ ಆಗಿ ನಿಮ್ ನೋಡ್ಬೇಕು ಬರ್ಬೇಕು ಅಂತ ತುಂಬಾ ಖುಷಿ ಇತ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಾಗರಾಜ್ ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ತಾವೇನ್ ಮಾಡ್ತಿದ್ದೀರಾ? ನನ್ನ ಹೆಸರು ನಾಗರಾಜ್ ಅಂತ. ನಮ್ಮ ನೇಟಿವ್ ಬಂದು ಕೋಲಾರ ಡಿಸ್ಟ್ರಿಕ್ಟ್. ಸೊ ಇವಾಗ ಇಲ್ಲೇ ಬೆಂಗಳೂರು ಸೆಟ್ಲ್ ಆಗಿರೋದು. ನಾನು ವರ್ಕ್ ಮಾಡೋದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಅಲ್ಲಿ ನಾನು ಡೆಸ್ಕ್ಟಾಪ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಸೊ ಬೆಂಗಳೂರು ನೀವು ಬಂದಿದ್ಯಾ ಅವಾಗ? ನಾನು ಬಂದು 35 years ಆಯ್ತು. ಹೌದಾ? ಓಕೆ, ವೆರಿ ನೈಸ್. ಸೊ ಎಸ್, ಹಾಯ್. ವಾಟ್ಸ್ ಯುವರ್ ನೇಮ್? ಬೃಂದಾ. ಬೃಂದಾ, ಏನ್ ಮಾಡ್ತಿರೋದು? ನಾನು ಫಸ್ಟ್ PUC ಇವಾಗಿದ್ದೀನಿ ಅಂಡ್ ಐ ಆಮ್ ಸ್ಟಡಿಂಗ್ ಇನ್ BGS ಕಾಲೇಜ್. ಏನ್ ತಗೊಂಡ್ರೋದು ಕಾಂಬಿನೇಷನ್ ಬೃಂದಾ? ಸೈನ್ಸ್ PCMC. ಓಕೆ, ನೈಸ್. ಶುಭಾ ಅವ್ರು ಹೇಳ್ತಾ ಇದ್ರು ಬೃಂದಾನೇ ಆಕ್ಚುಲಿ ನನ್ನ ಚಾನೆಲ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅಂತ. ಹೇಗೆ ಬೃಂದಾ? ಮೀನ್ ಲೈಕ್ ಹೌ ಡಿಡ್ ಯು? ನನಗೆ ಟ್ರಾವೆಲ್ ಬ್ಲಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಸೊ ವಿಯೆಟ್ನಾಂ ಸೀರೀಸ್ ನಿಮ್ದು ಫಸ್ಟ್ ನೋಡಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ದೆನ್ ಐ ರೆಕಮೆಂಡೆಡ್ ಟು ಮೈ ಮಾಮ್. ಅಮ್ಮಂಗೂ ಇಷ್ಟ ಆಯ್ತು. ಸೊ ದೆನ್ ಡೈಲಿ ಬೇಸಿಸ್ ನೋಡ್ತಾನೆ ಇದ್ವಿ ನಾವು. ಮಲೇಷಿಯಾ ಹೋಗಿದ್ದು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಸೊ ವಿಯೆಟ್ನಾಂ ಪ್ಲಾನ್ ಮಾಡಿದ್ರ ನೀವು? ಇನ್ನು ಮಾಡಿಲ್ಲ, ಮಾಡಬೇಕು. ಪ್ಲಾನ್ ಮಾಡಿ ಫ್ಯಾಮಿಲಿ ಸಮೇತ ಹೋಗಿ ಬನ್ನಿ. ಇಟ್ ವಿಲ್ ಬಿ ವೆರಿ ನೈಸ್. ಅಂಡ್ ಐ ಲವ್ ಹರ್ ಐ ಲ್ಯಾಶಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಂಡ್ರೆ. ಹೌದಾ? ಎಲ್ರು ಹೇಳ್ತಾರೆ. ಅಂದ್ರೆ ಕಾಂಪ್ಲಿಮೆಂಟ್ ಕೊಡದೇ ಇರಕ್ ಸಾಧ್ಯನೇ ಇಲ್ಲ. ಯಾರೇ ನೋಡಿದ್ರು ಅದು ಖಂಡಿತವಾಗ್ಲೂ ಹಿಂಗ್ ಕಣ್ಣು ಕಾಣಿಸುತ್ತೆ ಚೆನ್ನಾಗಿ. ವೆರಿ ನೈಸ್. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ಹಾಗಿದ್ರೆ ಇವತ್ತು ಶುಭಾ ಅವರು ನಮಗೋಸ್ಕರ ಯಾವ ರೆಸಿಪಿ ಮಾಡ್ತಾ ಇದಾರೆ ಅಂತ ಕೇಳೋಣ. ಏನ್ ಮಾಡ್ತಾ ಇದೀರಾ ಇವತ್ತು? ನಾನು ದಿಢೀರ್ ಅಂತ ಮಾಡುವಂತಹ ಆನಿಯನ್ ಕೋಡ್ಬಳೆ ಅಂತ. ಆನಿಯನ್ ಕೋಡ್ಬಳೆ. ಆನಿಯನ್ ಕೋಡ್ಬಳೆ. ಓಕೆ. ಅದು ಲೈಕ್ ನಿಮ್ಗೆ ಸ್ನಾಕ್ಸ್ ತರ ಈವ್ನಿಂಗ್ ತಿನ್ಬೋದು, ಇಲ್ಲ ಮಕ್ಳಿಗೆ ಸ್ಕೂಲ್ಗೆ ಬಾಕ್ಸ್ ಕಳಿಸ್ಬೋದು. ನಾವು ಅಷ್ಟೇ, ಅದು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು. ತುಂಬಾ ಏನ್ ಪ್ರೋಸೆಸ್ ಇಲ್ಲ, ಸಿಂಪಲ್ ಪ್ರೋಸೆಸ್ ಇರುತ್ತೆ, ಮತ್ತೆ ಕ್ವಿಕ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಗೊತ್ತಾಯ್ತು ನನಗೆ ನಿಮ್ಮ ವರ್ಕಿಂಗ್ ಸ್ಕೆಡ್ಯೂಲ್ ಕೇಳಿದ್ಮೇಲೆ. ಸೊ ಕ್ವಿಕ್ ಆಗಿರುವಂತದನ್ನ ನೀವು ಸಾಕಷ್ಟು ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಇಟ್ಕೊಂಡಿದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅಮ್ಮ ಮಾಡೋದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಬೃಂದಾ ನಿಂಗೆ? ಎಲ್ಲ ಮಾಡೋದು ಇಷ್ಟ, ಬಟ್ ಹೇಳಕ್ಕಾಗಲ್ಲ ಯಾವ್ದು ಇಷ್ಟ ಅಂತ. ಫೇವ್ರೇಟ್ ಏನೋ ಒಂದ್ ಫೇವ್ರೇಟ್ ಅಂತ ಇರುತ್ತಲ್ಲ, ಅಮ್ಮ ಇದು ಸಕ್ಕತ್ತಾಗಿ ಮಾಡ್ತಾರೆ ಅಂತ. ಬಜ್ಜಿ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಅಂದ್ರೆ ಅದು ಬಜ್ಜಿ ಎಲ್ಲ ಮಾಡದ್ಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂಥರ ಬೇರೆ ತರನೇ ಇರುತ್ತೆ. ಅವ್ರಿಗೆ ಇಷ್ಟ ಆಗೋದ್ರ ಕಸ್ಟಮೈಸ್ಡ್ ಆಗಿ ಮಾಡ್ಕೊಡ್ತೀರಾ? ಸರ್ ತಮಗೇನ್ ಇಷ್ಟ ನಾವು ವೈಫ್ ಕುಕ್ ಮಾಡೋದ್ರಲ್ಲಿ? ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ. ಉಪ್ಪಿಟ್ಟು ಸೂಪರ್. ಆಕ್ಚುಲಿ ಉಪ್ಪಿಟ್ಟು ತುಂಬಾ ಕಡಿಮೆ ಜನ ಇಷ್ಟ ಪಡೋರು, ಬಟ್ ನಾನು ಉಪ್ಪಿಟ್ಟು ಇಷ್ಟ ಪಡೋ ಕ್ಯಾಟಗರಿ. ನನಗೆ ಉಪ್ಪಿಟ್ಟು ಎನಿ ಫಾರ್ಮ್ ಇಷ್ಟ. ಸೊ ನಾನು ಇಷ್ಟ ಅಂದ್ರೆ ಎಲ್ರಿಗೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಉಪ್ಪಿಟ್ಟ ಅಂತ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಉಪ್ಪಿಟ್ಟು ಕರೆಕ್ಟ್ ಆಗಿ ಮಾಡಿರೋದನ್ನ ತಿಂದ್ರೆ ಇಷ್ಟ ಆಗುತ್ತೆ. ಹೌದು. ಸೊ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಉಪ್ಪಿಟ್ಟು. ವೆರಿ ನೈಸ್. ಸರಿ, ಹಾಗಿದ್ರೆ ತಡ ಯಾಕೆ, ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡ್ಕೊಳಕ್ಕೆ, ಮತ್ತೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳಕ್ಕೆ ಇವ್ರ ಅಡಿಗೆ ಮನೆಗೆ ಹೋಗೋಣ. ಓಕೆ, ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆಗೆ ಏನೇನ್ ಬೇಕು ಅಂತ ಹೇಳ್ಬಿಡಿ ಶುಭಾ ಅವ್ರೆ. ಅದಕ್ಕೆ ಮೊದಲನೇದಾಗಿ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಯಾವ್ದಾದ್ರು ತಗೋಬಹುದು, ಬ್ಯಾಡ್ಗಿ ಅಥವಾ ಗುಂಟೂರು, ನಮ್ಗೆ ಖಾರ ಬೇಕು ಹಂಗೆ ತಗೋಬಹುದು. ಆಮೇಲೆ ಜೀರಿಗೆ 1 ಸ್ಪೂನು, ಆರಿಗ್ಯಾನೋ, ಇದು ಆರಿಗ್ಯಾನೋ ಅದು, ಆಮೇಲೆ ಬೆಣ್ಣೆ, ಅರಿಶಿನ, ಉಪ್ಪು, ಮತ್ತೆ ಇದು ಕಾಯಿದು ಗಾರ್ನಿಶಿಂಗ್, ಆಮೇಲೆ ಇಂಗ್ ಬೇಕಾಗುತ್ತೆ. ಇಂಗು. ಸೊ ಅಕ್ಕಿ ಹಿಟ್ಟು ಇವಾಗ 1 ಕಪ್ ತಗೊಂಡಿದ್ದೀರಾ ನೀವು? ಹೌದು. 1 ಕಪ್ಗೆ ಒಂದ್ 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಅಷ್ಟೇ. ಅದು ಸ್ವಲ್ಪ ಬೈಂಡಿಂಗ್ ಬರ್ಬೇಕು ಅಂತ ಜಾಸ್ತಿ ಮೈದಾಗೆ ಆಲ್ಟರ್ನೇಟ್ ಏನಾದ್ರು ಯೂಸ್ ಮಾಡಿ, ಅಂದ್ರೆ ನೀವು ಬೇಕಾದ್ರೆ ಕಾರ್ನ್ ಯೂಸ್ ಮಾಡ್ಬೋದು. ಚಿರೋಟಿ ರವೆ ಟ್ರೈ ಮಾಡಿದ್ದೀರಾ? ಚಿರೋಟಿ ರವೆ ನಾನು ಟ್ರೈ ಮಾಡಿಲ್ಲ, ಮಾಡ್ಬೋದಾದ್ರೆ ಮಾಡ್ಬೋದು. ಅಂದ್ರೆ ಕೆಲವ್ರು ನಾವು ಇಲ್ಲಪ್ಪ ಮೈದಾನೇ ಯೂಸ್ ಮಾಡಲ್ಲ ಅನ್ನೋಂಥವ್ರಿಗೆ
ದೇ ಕ್ಯಾನ್ ಆಲ್ಟರ್ನೇಟಿವ್ಲಿ they can use it, but this is only 1 or 2 spoons ಅಷ್ಟೇ. 1-2 ಸ್ಪೂನು ಏನು ಆಗೋದಿಲ್ಲ, ಬಟ್ ಏನಾಗೋದಿಲ್ಲ ಅಂತ. ಆಲ್ಟರ್ನೇಟ್ ಆಗಿ ಹೇಳಿರೋದು. ಸೊ ಇದಕ್ಕೊಂದು 3 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀರಾ. ಹೌದು ಇಷ್ಟು ಹಾಕ್ತಿವಿ ಅದಕ್ಕೆ? ಹೌದು, ಅಷ್ಟು ಹಾಕಿ. ಆನಿಯನ್ ಕೊಡ್ಬೇಡ ಅಂದ್ರೆ ಆನಿಯನ್ ಇರ್ಲೇಬೇಕು ಜಾಸ್ತಿ. ಸರಿ, ಕ್ರಿಸ್ಪಿ ಆಗಿರುತ್ತೆ ಅದಕ್ಕೋಸ್ಕರ. ಹೌದಾ? ಓಕೆ, ಆಸೆನ ಬಿಲ್ಡಪ್ ಮಾಡ್ತಾ ಇದಾರೆ ಇವ್ರು, ನೋಡೋಣ. ಸೊ ಈಗ ಫಸ್ಟ್ ಏನ್ ಮಾಡ್ತೀರಾ? ಈಗ ಫಸ್ಟ್ ನಾನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಆನಿಯನ್ ಎಲ್ಲ ಕಟ್ ಮಾಡ್ಬಿಟ್ಟು ಆನಿಯನ್ ಹಚ್ಕೋಬೇಕು. ಓಕೆ, ಡನ್. ನಾವು ಮಾಡ್ತಾರೆ. ನೈಸ್. ಇದೇನು ಸ್ವಲ್ಪ ದಪ್ಪಕ್ಕೆ ಇರ್ಲಿ, ಯಾಕೆಂದ್ರೆ ಮಿಕ್ಸಿ ಮಾಡ್ಕೊಳ್ತೀರಾ? ಓಕೆ ಓಕೆ. ಸೊ ಹಾಗಾಗಿ ಫೈನ್ ಚಾಪಿಂಗ್ ಏನು ಅವಶ್ಯಕತೆ ಫೈನ್ ಆಗೇನ್ ಬೇಡ. ಇಲ್ಲೂ ಟೈಮ್ ಸೇವ್ ಆಗುತ್ತೆ ನೋಡಿ, ಅಲ್ವಾ? ಹೌದು, ಯಾಕಂದ್ರೆ ಎಷ್ಟೋ ಸಲ ಚಾಪಿಂಗ್ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಅಷ್ಟು ಟೈಮ್ ಇರಲ್ಲ ಅಂದ್ಬಿಟ್ಟು ಇದು ಹಂಗೆ ಮಾಡಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಚಿಕ್ಕದಾಗೇನು ಹಚ್ಚೋದು ಅವಶ್ಯಕತೆ ಇಲ್ಲ. ನೀವ್ ಎಷ್ಟ್ ಬೇಕಾದ್ರೂ ಈರುಳ್ಳಿ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಇನ್ನೂ ಬೇಕಾದ್ರೆ 1-2 ಹಾಕೋಬಹುದು. ಹೌದಾ? ಹಾ, ಓಕೆ. ಎಷ್ಟು ಈರುಳ್ಳಿ ಆದ್ರೂ ತಗೊಳುತ್ತೆ. ನೈಸ್ ನೈಸ್. ಇದು ಅಂದ್ರೆ ಸ್ನಾಕ್ ಅಲ್ವಾ ಇದು? ಸ್ನಾಕ್ ಇದು. ಕಾಫಿ ಟೀ ಜೊತೆ ತಗೋಬಹುದು, ಇಲ್ಲ ಸಂಜೆ ಈವ್ನಿಂಗ್ ಮಳೆ ಬರ್ತಿದ್ದಾಗ ಆ ತರ ತಿನ್ನಕ್ ಚೆನ್ನಾಗಿರುತ್ತೆ. ಇಲ್ಲ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಅವ್ರಿಗೇನಾದ್ರು ಬೇಕಂತ ಹೇಳ್ತಿರ್ತಾರಲ್ಲ, ಹೌದು ಹೌದು, ಆಚೆ ಕಡೆ ತಿಂಡಿಗಿಂತ ಇದ್ ಮನೇಲಿ ಇನ್ಸ್ಟೆಂಟ್ ಆಗಿ ಬೇಗನೂ ಮಾಡ್ಬೋದು. ತುಂಬಾ ಏನ್ ಟೈಮ್ ತಗೊಳಲ್ಲ, 10 ನಿಮಿಷ 15 ನಿಮಿಷದಲ್ಲೂ ಮಾಡ್ಕೋಬಹುದು ನಾವೆಲ್ಲ ರೆಡಿ ಇಟ್ಕೊಂಡಿದ್ರೆ. ವೆರಿ ನೈಸ್. ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದನ್ನ? ಇದು ಹಿಂಗೆ ಯಾರೋ ಒಬ್ರು ಮಾಡಿದ್ರು ನಮ್ ಫ್ರೆಂಡ್ಸ್ ಅಲ್ಲಿ, ಅವ್ರನ್ನ ಕೇಳ್ಬಿಟ್ಟು ನಾನ್ ಸ್ವಲ್ಪ ಕಸ್ಟಮೈಸ್ ಮಾಡಿ ನನ್ಗೆ ಈಸಿ ಆಗೋ ತರ ಮಾಡಿದ್ದೀನಿ. ಹೌದಾ? ಓಕೆ, ಗುಡ್. ಚೆನ್ನಾಗಿ ಹೇಳಿದ್ರು, ನನ್ಗೆ ಈಸಿ ಆಗೋ ತರ ಮಾಡ್ಕೊಂಡಿದ್ದೀನಿ ಅಂತ. ನೈಸ್ ನೈಸ್. ಸೊ ಇವಾಗ ಇದು ಮಿಕ್ಸಿ ಮಾಡ್ಕೊಂಡ್ಬೇಡ. ಬರೀ ಈರುಳ್ಳಿನ? ಇಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬೇಕು. ಓಕೆ. ಸೊ 3 ಈರುಳ್ಳಿ ಏನ್ ತಗೊಂಡಿದ್ವಿ ಅಷ್ಟನ್ನು ಹಾಕ್ತಾ ಅಷ್ಟು ಹಾಕ್ತಾ ಇದೀವಿ. ಈರುಳ್ಳಿ 1 ಮೆಣಸಿನ್ಕಾಯಿ ಎಷ್ಟು ತಗೊಂಡಿದ್ದೀರಾ? ಒಂದು ನಾನು ಈಗ ಗುಂಟೂರು ತಗೊಂಡಿದ್ದೀನಿ, ಅದು ಸ್ವಲ್ಪ ಖಾರ ಇರುತ್ತೆ. ಹೌದು, ಅದಕ್ಕೆ ನಾನೊಂದು 5 ತಗೊಂಡಿದ್ದೀನಿ. ಓಕೆ, 5 ತಗೊಂಡಿದ್ದೀನಿ. ಖಾರ ಎಲ್ಲ ಇನ್ ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು, ಬೇಕಾದ್ರೆ ಇನ್ನೂ ಒಂದು ಹಾಕೋಬಹುದು. ಅದೇನು ಇದಾಗೋದಿಲ್ಲ ನಿಮ್ಗೆ. ತುಂಬಾ ಖಾರ ಆದ್ರೂ ಮೈದಾ ಹಿಟ್ಟು ಹಾಕ್ತಿವಲ್ಲ, ಸರಿ ಹೋಗುತ್ತೆ. ಓಕೆ, ಬ್ಯಾಡ್ಗೆ ಅಂದ್ರೆ ಕಲರ್ ಬರುತ್ತೆ, ಖಾರ. ಹೌದು. ಆಮೇಲೆ ಜೀರಿಗೆ 1 ಸ್ಪೂನು. ಬೇಕಾದ್ರೆ ಜೀರಾ ಪೌಡರ್ ಹಾಕೋಬಹುದು, ಆದ್ರೆ ನಾನು ಬೇಡ ಅಂದ್ಬಿಟ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಈ ಜೀರಿಗೆ ಹಾಕಿದ್ರೆ ಅದ್ರ ಘಮ ಬೇರೆ ಚೆನ್ನಾಗಿರುತ್ತೆ. ಹೌದು. ಸೊ 1ರಿಂದ 1.5 ಸ್ಪೂನ್ ಜೀರಿಗೆ. ಅದೇನು ರೋಸ್ಟೆಡ್ ಅಲ್ಲ, ಜಸ್ಟ್ ನಾರ್ಮಲ್ ಜೀರಿಗೆ. ಆಮೇಲೆ ಸ್ವಲ್ಪ ಇಂಗು, ನಿಮ್ಗೆ ಯಾವ ಇಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಇದು ಒಳ್ಳೆ ನಿಮ್ ಫ್ಲೇವರ್ ಕೊಡುತ್ತೆ. ಸೊ ಇದಕ್ಕೆ ಆಕ್ಚುಲಿ ಇಂಗು ಬೇಡ ಅನ್ನೋಂಥವ್ರು ಇದ್ರಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದಾ? ಬೆಳ್ಳುಳ್ಳಿ ಮಾಡ್ಬೋದು. ಬೆಳ್ಳುಳ್ಳಿಗೆ ಅಂದ್ರೆ ಕೆಲವರಿಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ, ಅಂಥವ್ರು ಹಿಂಗ್ ಬದಲು ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗ್ ಯೂಸ್ ಮಾಡ್ಕೋಬಹುದು. ಹೌದು. ಇದಕ್ ನೀರೇನ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಈರುಳ್ಳಿಲಿ ಆಗ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ನೋಡ್ಕೊಂಡ್ ಬೇಕಾದ್ರೆ ನೀರ್ ಹಾಕೋಬಹುದು. ಹಂಗೆ ಸ್ವಲ್ಪ ಗ್ರೈಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಮಧ್ಯದಲ್ಲಿ ಒಂದ್ ಚೂರ್ ಹಾಕೊಂಡ್ರು ಸಾಕು. ನೋಡಿ, ಈ ತರ ಮಿಕ್ಸಿ ನುಣ್ಣಗಾಗ್ಬೇಕಾದ್ರೆ ನೀರ್ ಸೇರ್ಸ್ಕೊಳ್ದೇನೆ ನಾವು ಮಾಡಿದೀವಲ್ವಾ? ನೀರೇನ್ ಬೇಕಾಗಲ್ಲ, ಯಾಕಂದ್ರೆ ಈರುಳ್ಳಿ ಆಲ್ರೆಡಿ ಇರುತ್ತೆ ಸ್ವಲ್ಪ ನೀರಿನ ಅಂಶ. ಸೊ 1 ಹನಿ ಕೂಡ ನೀರ್ ಹಾಕಿಲ್ಲ, ಹಂಗೆ ಡ್ರೈ ಆಗಿ. ಯಾಕಂದ್ರೆ ಇದನ್ನ ಬೇಕಾದ್ರೆ ನಾವು ಸ್ಟೋರ್ ಮಾಡ್ಬೋದು 1-4 ದಿನ. ನೀರ್ ಹಾಕಿದ್ರೆ ಮಾಡಕ್ ಆಗಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಇದನ್ನ ಈ ತರ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿಂಗ್ ಬೋರ್ಡ್ ತಗೋತೀನಿ. ಅಕ್ಕಿ ಹಿಟ್ಟು, ಮೈದಾ. ಫಸ್ಟ್ ಇದೇನ್ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕೋತೀನಿ ಇದಕ್ಕೆ. ಇದು ನಾನು ಎಲ್ಲೂ ಆನಿಯನ್ ರಿಂಗ್ಸ್ ಗೊತ್ತು ನಮ್ಗೆ, ಬಟ್ ಈ ಕೋಡ್ಬಳೆ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ನಮ್ಗೆ. ಈರುಳ್ಳಿ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇದಾಗುತ್ತೆ. ತುಂಬಾ ಏನು ಆತರ ಗಟ್ಟಿ ಇರಲ್ಲ, ಮೆತ್ತಗೆ ಇರುತ್ತೆ. ಆಪ್ಷನಲ್ ಬೇಕಾದ್ರೆ ಮೊಸರು ಜೊತೆನೂ ತಿನ್ಬೋದು, ಆ ತರನೂ ಬರುತ್ತೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ. ನಾನು ಆಕ್ಚುಲಿ ಒಂದು ಫುಲ್ ದೊಡ್ಡ ಬೋಲ್ ತಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಕ್ಸ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಮತ್ತೆ ತೆಳ್ಳಗಾಗ್ಬಿಡುತ್ತೆ. ಈಗ ಇಷ್ಟ ಹಾಕಿದ್ದೀನಿ, ಬೇಕಂದ್ರೆ ಮತ್ತೆ ಸೇರ್ಸ್ಕೋಬಹುದು. ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಅಷ್ಟೇನೆ, ಮೈದಾ ಬೇಡ ಅಂದ್ರೆ ನೀವು ಬೇಕಾದ್ರೆ ಕಾರ್ನ್ ಫ್ಲೋರ್ ಹಾಕೋಬಹುದು, ಅದು ಚೆನ್ನಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ನಾನು ಮೈದಾ ಮೈದಾ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ. ಅದೇ ಒಂದೊಂದ್ರದ್ದು ಅದರದೇ ಆದಂತಹ ವ್ಯತ್ಯಾಸಗಳಾಗುತ್ತೆ. ಚೂರು ಚೇಂಜ್ ಮಾಡ್ತಾ ಬಂದ್ರೆ ಚೂರು ವ್ಯತ್ಯಾಸ ಆಗುತ್ತೆ. ಕಾರ್ನ್ ಫ್ಲೋರ್ ಅಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಕೆಲವ್ರು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಮೈದಾ ಯೂಸ್ ಮಾಡ್ತಿದ್ದೀನಿ.
ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಸಾಕು, ತುಂಬಾ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಒಂದು ಹಾಫ್ ಸ್ಪೂನ್ ಸಾಕಾಗುತ್ತೆ. ಸಾಕು. ಬೆಣ್ಣೆನು ನೀವು ಸಾಲ್ಟೆಡ್ ತಗೊಂಡಿರೋದು? ಹೌದು, ಸಾಲ್ಟೆಡ್. ಮತ್ತೆ ಅದ್ರಲ್ಲೂ ಒಂಚೂರು ಉಪ್ಪಿರುತ್ತಲ್ಲ. ಸ್ವಲ್ಪ ಅರಿಶಿನ ಅಷ್ಟೇನೆ, ಬಣ್ಣಕ್ಕಷ್ಟೇ. ಈಗ ಇದ್ರೆಲ್ಲ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ, ಆದ್ರೂ ಒಳ್ಳೇದು ಅಂದ್ಬಿಟ್ಟು ಅರಿಶಿನ ಯೂಸ್ ಮಾಡ್ತಿದ್ದೀನಿ. ಬೆಣ್ಣೆ ಆಮೇಲೆ ಹಾಕೊಳ್ತೀನಿ ಲಾಸ್ಟ್ ಅಲ್ಲ? ಲಾಸ್ಟ್ ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ. ಕಲ್ಸ್ಬೇಕಾದ್ರೆ ಆಮೇಲೆ ಹಾಕೊಳ್ತೀನಿ. ಫಸ್ಟ್ ಸ್ವಲ್ಪ ನೋಡ್ಬಿಟ್ಟು ಕನ್ಸಿಸ್ಟೆನ್ಸಿ, ಆಮೇಲೆ ಹಾಕೊಳ್ತಾ ಹೋಗ್ತೀನಿ. ಇದು ಯಾವ ಹದಕ್ಕೆ ಕಲ್ಸ್ಕೊಳ್ತೀರಾ ನೀವು? ಇದು ಮಾಮೂಲಿ ನಿಮ್ಗೆ ಈಗ ರೊಟ್ಟಿ ಹಿಟ್ಟು ಎಲ್ಲ ಕಲಿಸ್ತೀರಲ್ಲ, ಅದೇ ಅದಕ್ಕೆ ಬರುತ್ತೆ. ಸ್ವಲ್ಪ ತೆಳ್ಳಗೆ ಇರುತ್ತೆ, ನಾರ್ಮಲ್ ಆಗಿರ್ಬೇಕು, ತುಂಬಾ ತೆಳ್ಳಗಾದ್ರೂ ಬರಲ್ಲ, ತುಂಬಾ ಗಟ್ಟಿ ಆದ್ರೂ ಬರಲ್ಲ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಕಲ್ಸುವಾಗ. ಅದೇ ಅದನ್ನ ನೋಡ್ಕೊಂಡು ಸ್ವಲ್ಪ ನೀರೇನ್ ಬೇಕೇ ಆಗಲ್ಲ. ನಿಮ್ಗೆ ಏನಾದ್ರು ತುಂಬಾ ಅಕಸ್ಮಾತ್ ಜಾಸ್ತಿ ನೀರ್ ಹಾಕೊಂಡ್ಬಿಟ್ಟಿದ್ರೆ ಬೇಕಾದ್ರೆ ಅಕ್ಕಿ ಹಿಟ್ಟು ಇನ್ನೊಂಚೂರು ಸೇರ್ಸ್ಕೋಬಹುದು. ಬಟ್ ಅವಾಗ ಟೇಸ್ಟ್ ವ್ಯತ್ಯಾಸ ಆಗುತ್ತೆ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕೊಂತಾ ಹೋದ್ರೆ ಈರುಳ್ಳಿ ಟೇಸ್ಟ್ ಕಡಿಮೆ ಆಗುತ್ತೆ. ಸೊ ಈಗ ನಾನು ಹಾಕೊಂಡಿದ್ ಕನ್ಸಿಸ್ಟೆನ್ಸಿ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನೈಸ್. ಆಲ್ಮೋಸ್ಟ್ ಒಂಥರ ಸಮ ಪ್ರಮಾಣದಲ್ಲೇ ಇತ್ತಲ್ವಾ? ಹೌದು. ಈ ಹಂತದಲ್ಲಿ ನಾನು ಬೆಣ್ಣೆ ಹಾಕೊಳ್ತೀನಿ. ಓಕೆ, ಆಲ್ಮೋಸ್ಟ್ ಮಿಕ್ಸಿಂಗ್ ಆಗಿದೆ. ಲಾಸ್ಟ್ ಅಲ್ಲಿ ಬೆಣ್ಣೆ ತರ. ಓಕೆ, ಬೆಣ್ಣೆ ನೀವು ಎಷ್ಟ್ ಬೇಕಾದ್ರೂ ಹಾಕೋಬಹುದು. ಬೆಣ್ಣೆ ಇದಂದ್ರೆ ಚೆನ್ನಾಗಿ ಸ್ಮೂತ್ ಆಗಿ ಟೇಸ್ಟಿ ಆಗಿರುತ್ತೆ. ಸೊ ನಾನು ಎರಡು ದೊಡ್ಡ ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ. ಶಕ್ತ್ಯಾನುಸಾರ ಇಷ್ಟಾನುಸಾರ ಅಲ್ವಾ ಇದು? ಹೌದು ಹೌದು. ಬೆಣ್ಣೆ, ಡ್ರೈ ಫ್ರೂಟ್ಸ್, ತುಪ್ಪ ಇದೆಲ್ಲ ಅಷ್ಟೇ. ಮತ್ತೆ ಇದು ಓರಿಗನೋ ನೀವು ಟೇಸ್ಟ್ಗೆ ಅಂತ, ಈಗ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಅವ್ರಿಗೆ ಈಗಿನ ತರ ಕಸ್ಟಮೈಸ್ ಮಾಡ್ಬೇಕಲ್ಲ, ಇದು ಹಾಕಿದ ತಕ್ಷಣ ಒಂಥರ ಪಿಜ್ಜಾ ಪಾಸ್ತಾ ತರ ಅದಕ್ಕೆ ಅವ್ರಿಗೆ ಅಟ್ ಲೀಸ್ಟ್ ಬಿಸಿ ಬಿಸಿಯಾಗಿ ತಿಂತಾರೆ. ಮಳೆ ಕೋಡ್ಬಳೆ ಅಂದ್ರೆ ಕೆಲವು ಮಕ್ಳು ತಿನ್ನಲ್ಲ, ನನ್ ಮಗ್ಳು ಹಂಗೆ ಸ್ವಲ್ಪ. ಹೌದಾ? ಸೊ ಅವಳಿಗೆಲ್ಲ ಈ ತರ ಕಸ್ಟಮೈಸ್ ಮಾಡಿದ್ರೆ ಚೆನ್ನಾಗಿ ತಿಂತಾಳ. ಬೃಂದಾ ಕೇಳಿಸ್ಕೊಳ್ತಾ ಇದ್ಯಾ? ಕೇಳಿಸ್ಕೊಳ್ತಾ ಇದೀನಿ. ನೈಸ್. ಸೊ ಇದು ಕಲ್ಸ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದ್ ಬಿಟ್ಟು ಆರಿಗ್ಯಾನೋ ಬೇಡ ಅನ್ನೋರು ಯು ಕ್ಯಾನ್ ಸ್ಕಿಪ್. ಆಪ್ಷನಲ್. ಬಟ್ ನೀವ್ ಹೇಳ್ದಾಗೆ ಮಕ್ಕಳಿಗೆ ಇದು ಮಾಡ್ಕೊಡುವಾಗ ಹಾಕ್ಬೋದು, ಇದು ಆಪ್ಷನಲ್. ಇಲ್ಲ ಏನು ಬೇಡ ಅಂದ್ರೆ ಬೇಕಾದ್ರೆ ಸ್ವಲ್ಪ ಕಾಯಿ ತುರಿನೂ ಹಾಕೋಬಹುದು. ಕಾಯಿ ತುರಿನೂ ಹಾಕೊಂಡ್ ಮಾಡ್ಬೋದು. ಕಾಯಿ ತುರಿ, ಓಂ ಕಾಳು ಫ್ಲೇವರ್ ಇಷ್ಟ ಇರೋದು ಮಾಡ್ಕೋಬಹುದು. ನೆನೆಯೋದು ಆತರ ಏನಿಲ್ವಾ? ಏನಿಲ್ಲ, ಇದು ಇನ್ಸ್ಟೆಂಟ್ ಅಷ್ಟೇ. ನಿಮ್ಗೆ ನೆನಿಬೇಕು 5 ನಿಮಿಷ 10 ನಿಮಿಷ ಏನು ಬೇಡ, ಗುಡ್. ಹಂಗೆ ಮಾಡ್ಬಿಡ್ಬೋದು. ನಿಮ್ಗೆ ಶೇಪು ಚೆನ್ನಾಗಿ ಬರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ ನೋಡಿ ನೀಟಾಗಿ. ಚಪಾತಿಗಿಂತ ಒಂಚೂರು ಸಾಫ್ಟ್. ಸೊ ಆಲ್ಮೋಸ್ಟ್ ಚಪಾತಿ ಹಿಟ್ ತರನೇ ಇದ್ ಮಾಡ್ಕೋಬೇಕು. ಆದ್ರೆ ಅಷ್ಟೊಂದು ಬೇಡ, ಅದು ತುಂಬಾ ಚೂರ್ ಸಾಫ್ಟ್. ಚಪಾತಿಗಿಂತ ಜಸ್ಟ್ ಲೈಕ್ ಒಂದು ಇದು ಸಾಫ್ಟ್ ಅಂತ ಅನ್ಕೊಳ್ಳಿ. ಸೊ ಇದು ರೆಡಿ ಆಗಿದೆ. ನಾವೇನ್ ವೇಟ್ ಮಾಡ್ಬೇಕು, ಸ್ವಲ್ಪ ಹೊತ್ತು ಇಡ್ಬೇಕು ಅಂತ ಏನಿಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಗುಡ್. ಸೊ ನಾನು ಇದನ್ನ ಕೈಯಲ್ಲೇ ಮಾಡ್ಕೊಳ್ತೀನಿ. ಬೇಕಾದ್ರೆ ನಿಮ್ ಬೇಕಾದ್ರೆ ಈ ತರ ತಟ್ಟೆ ಏನಾದ್ರು ತಗೊಂಡು ಹಿಂದೆ ಸ್ಪ್ರೆಡ್ ಮಾಡ್ಬೋದು, ಗ್ರೀಸ್ ಮಾಡಿ. ನಾನು ಕೈಯಲ್ಲೇ ಮಾಡ್ತೀನಿ, ಯಾಕಂದ್ರೆ ನನಗೆ ಅದೇ ಅಭ್ಯಾಸ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ವಿ ಇವಾಗ? ಹೌದು. ನಾವ್ ಇವಾಗ ಕಲ್ಸ್ಕೊಳ್ಳೋಕೆ ಸಾಮಾನ್ಯ ಎಣ್ಣೆಲಿ ಕರಿಯುವಂತದ್ದು ಏನಾದ್ರು ಮಾಡಿದ್ರೆ ಕಾದ ಎಣ್ಣೆ ಹಾಕೊಳ್ತೀವಿ ಅಲ್ವಾ? ಇವಾಗ ಹಾಕೊಳ್ತೀನಿ ನಾನು. ಹಾಕೋತೀನಿ ಒಂದ್ ನಿಮಿಷ ಅದು ಆಗೋಷ್ಟೊತ್ತಿಗೆ ಬೇಕಾದ್ರೆ ಹಾಕೋಬಹುದು. ನಾನು ಹಾಕೊಳ್ತೀನಿ ಇವಾಗ. ಒಂಚೂರು ಬಿಸಿ, ಅದು ತುಂಬಾ ಬಿಸಿ ಆಗ್ಬಾರ್ದು. ಇದಕ್ಕೆ ಬೇರೆ ಕರುಪಿಂಡಿ ತರ ಅದು ಗಟ್ಟಿ ಬಂದ್ಬಿಡತ್ತೆ. ಸೊ ಇದು ಸ್ವಲ್ಪ ಕ್ರಿಸ್ಪಿ ಇರೋದ್ರಿಂದ ಸ್ವಲ್ಪ ಚೂರ್ ಬೆಚ್ಚಗಾದ್ರೂ ಸಾಕು, ಅವಾಗ ಹಾಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿಂಗ್ ಟೈಮ್ ಅಲ್ಲಿ ಈಗ ರೆಡಿ ಮಾಡ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕರಿಯೋ ಅಂತ ಇದು ಮಾಡ್ಬೇಕಾದ್ರೆ ಮುಳ್ಳಿಂದ ತೆಗೆದ ಹಾಗೆ ಎಣ್ಣೆಯಿಂದಾನೆ ತೆಗಿಬೇಕು ಅಂತ. ಅವಾಗ ಜಾಸ್ತಿ ಎಣ್ಣೆ ಕುಡಿಯಲ್ಲ ಅಲ್ವಾ ಅದು? ಹೌದು. ಈಗ ನಾನು ಕೋಡ್ಬಳೆಗೆ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಳ್ತಿದ್ದೀನಿ. ತುಪ್ಪ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಕೈಗೆ 2 ಕೈಗೂ ಪಾಮ್ಗೆ ನಿಮ್ಮ ಅಂಗೈಗೆ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ. ಅದು ಕೈಯಲ್ಲೇ ರೋಲ್ ಮಾಡ್ಕೊಳ್ತೀನಿ. ನಾನು ಕೈಯಲ್ಲೇ ರೋಲ್ ಮಾಡ್ತೀನಿ. ಟೇಸ್ಟ್ ಸ್ವಲ್ಪ ತಗೊಂಡಿದ್ದೀನಿ. ಸೊ ಈ ತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಯಾವ ಸೈಜ್ ಬೇಕಾದ್ರೂ ಮಾಡ್ಕೋತಾ ಹೋಗ್ಬೋದು. ನಾನು ಸ್ವಲ್ಪ ಮೀಡಿಯಂ ಸೈಜ್ ಮಾಡ್ತಾ ಇದ್ದೀನಿ ಈಗ ಕೋಡ್ಬಳೆನ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗೆ ನಾನು ಉಂಡೆ ಮಾಡ್ಕೊಳ್ತೀನಿ. ಫುಲ್ ಉಂಡೆ ಅಂದ್ರೆ ಅಷ್ಟೇನ್ ಬೇಕಾಗಲ್ಲ. ಅಂದ್ರೆ ಇದು ಸ್ವಲ್ಪ ದೊಡ್ಡದಾಗ ಕರೆದ್ರೆ ಟೇಸ್ಟ್ ವ್ಯತ್ಯಾಸ ಆಗೋದು ಆತರ ಆಗತ್ತಾ? ಆತರ ಏನು ಆಗಲ್ಲ, ಏನಿಲ್ಲ. ಚಿಕ್ಕದಂದ್ರೆ ಈಗ ಸ್ವಲ್ಪ ಚಿಕ್ಕದ್ ತಿನ್ನೋದಕ್ಕೆ ಕ್ಯಾರಿ ಮಾಡೋಕೆ ಇಷ್ಟಪಡ್ತಾರೆ. ನಿಮ್ಗೆ ನಾನು 2 ತರನು ಮಾಡ್ತೀನಿ. ಈಗ ಒಂದ್ 4 ದೊಡ್ಡದು ಮಾಡ್ತೀನಿ, ಒಂದ್ 4 ಚಿಕ್ಕ ಸೈಜ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಮೀಡಿಯಂ ಸೈಜ್ ಮಾಡ್ತೀನಿ. ಸೊ ಅದು
ಗರ್ಗಲ್ ಏನಾದ್ರು ವ್ಯತ್ಯಾಸ ಬರುತ್ತಾ ಅಂತ ಕೇಳ್ತಾ ಸ್ವಲ್ಪ ಅವಾಗ ಬರುತ್ತೆ, ಸ್ವಲ್ಪ ಬರುತ್ತೆ ಚೇಂಜ್. ದೊಡ್ಡದಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬೇರೆ ತರ ಬರುತ್ತೆ. ಕರೆಕ್ಟ್. ಚಿಕ್ಕದಿದ್ರೆ ಇನ್ನೊಂದು ಒಂಥರ ಲೈಕ್ ತುಪ್ಪದ್ದು ಕೋಡ್ಬಳೆ ತರ ಟೇಸ್ಟ್ ಬರುತ್ತೆ. ಎಲ್ಲ ಫ್ಲೇವರ್ಸ್ ಜಾಸ್ತಿ ಜಾಸ್ತಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈಗ ನಾವು ಚಿಕ್ಕದು, ಮೀಡಿಯಮ್, ದೊಡ್ಡದು 3 ಸೈಜ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನ ಕೋಡ್ಬಳೆ ಮಾಡ್ಕೊಳ್ಳಿ. ಹೌದು, ಕೋಡ್ಬಳೆ ಅಂದ್ರೆ ಕೋಡ್ಬಳೆ ಶೇಪ್ ಮಾಡ್ಕೊಳ್ಳೋದು. ಓಕೆ. ಆಮೇಲೆ ಅದನ್ನ ಎಣ್ಣೆಲಿ ಕರಿಬೇಕಾಗುತ್ತೆ. ಈಗ ನಾನು ಕೈಯೇ ಯೂಸ್ ಮಾಡ್ತಿದ್ದೀನಿ. ಈ ತರ ಮಾಡ್ಕೊಂಡ್ರೆ ಸಾಕಿದೆನಾ. ಪ್ರೆಷರ್ ಜಾಸ್ತಿ ಹಾಕ್ಬಾರ್ದು, ಅಷ್ಟೇ ಜಸ್ಟ್ ರೋಲ್ ಮಾಡ್ತಾ ಇದ್ರೆ. ಜಸ್ಟ್ ರೋಲು. ಸೊ ನಿಮ್ಗೆ ಹೆಂಗ್ ಬೇಕಾದ್ರೂ ಸ್ವಲ್ಪ ದೊಡ್ಡ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ದಪ್ಪ ದಪ್ಪಕ್ಕೂ ಮಾಡ್ಕೋಬಹುದು. ಏನೋ ನಮ್ ತಾಯಿ ಎಲ್ಲ ಕೈಯೆಲ್ಲ ಜಾಸ್ತಿ ಮಾಡ್ತಾರೆ, ಅದರಿಂದ ನನ್ಗೆ ಅದು ಕೈ ರುಚಿನೂ ಸ್ವಲ್ಪ ಬರ್ಲಿ ಅನ್ಬಿಟ್ಟು ಹೌದು ಕರೆಕ್ಟ್ ಅದಕ್ಕೆ ಕೈ ಯೂಸ್ ಮಾಡ್ತಿದೀನಿ. ನೀವು ಬೇಕಾದ್ರೆ ಪ್ಲೇಟ್ ಮೇಲೂ ಮಾಡ್ಕೋಬಹುದು, ಇಟ್ಬಿಟ್ಟು ಅದನ್ನು ಮಾಡ್ಕೋಬಹುದು. ಕೈ ರುಚಿ ಅನ್ನೋದು ಅದಕ್ಕೆ ನಾವು ಆಕ್ಚುಲಿ ಅಲ್ವಾ. ಹೌದು, ಊಟ ಮಾಡುವಾಗ್ಲೂ ಅಷ್ಟೇ ಕೈಯಲ್ಲಿ ತಿಂದ್ರೆ ಅದ್ರ ಮಜಾನೇ ಬೇರೆ. ಹೌದು. ಸೊ ಬೇಕು ಅನ್ನೋದು ಈ ತರ ಮಣೆ ಅಥವಾ ಸಣ್ಣ ತಟ್ಟೆ ಮೇಲೂ ಮಾಡ್ಕೋಬಹುದಲ್ವಾ. ಹೌದು, ಹಿಂಗೂ ಮಾಡ್ಕೋಬಹುದು. ವಿಚ್ ಎವರ್ ಇಸ್ ಈಸಿಯರ್. ಈಗೆಲ್ಲ ಕೋಡ್ಬಳೆ ಶೇಪ್ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕಾದಿರೋ ಎಣ್ಣೆಲಿ ಫ್ರೈ ಮಾಡ್ಬೇಕು. ಓಕೆ, ಅಂದ್ರೆ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಹೌದು, ಎಣ್ಣೆ ಮಾತ್ರ ಬಿಸಿ ಇರ್ಬೇಕು. ಚೂರು ಹಾಗೆ. ಹೌದಾ, ಒಂದೇ ಒಂದ್ ನಿಮಿಷ. ಹಾಗಿದೆ. ಓಕೆ, ಈಗ ಒಂದೊಂದೇ ಹಾಕೋಣ. ಸ್ವಲ್ಪ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕ್ಬೇಕು. ಕೋಡ್ಬಳೆ ಕಟ್ ಆಗ್ಬಿಡುತ್ತೆ ಅದಕ್ಕೆ. ಅದು ಬೆಣ್ಣೆ ಹಾಕಿದೀವಲ್ಲ, ಸೊ ಅದರಿಂದ ಸೊ ಬೆಣ್ಣೆ ಮುರ್ಕ್ತಾರ. ಬೆಣ್ಣೆ ಕೋಡ್ಬಳೆ ಇದು, ಕೋಡ್ಬಳೆ. ಹೌದು. ಎಣ್ಣೆ ಕಾದ್ಮೇಲೆ ಒಂದು ಸಿಮ್ಮಲ್ ಇಟ್ಕೊಂಡೆ ಮಾಡ್ತಾ ಇದ್ದೀನಿ. ಸಿಮ್ಮಲ್, ಹೌದು. ಬೇಗ ಕಲರ್ ಬಂದ್ಬಿಡುತ್ತೆ, ಆದ್ರೆ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಆದಷ್ಟು ಸಿಮ್ಮಲ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಸಾಕ, ಇನ್ನೊಂದೆರಡು ಹಾಕ್ಬೋದಾ ನೋಡಿ? ಇಲ್ಲ, ಸಾಕು ಅನ್ಸುತ್ತೆ. ಇದೆಲ್ಲ ಆಗ್ಬಿಡುತ್ತೆ ಅಂತ. ಬೇಗ ಆಗೋಯ್ತಲ್ಲ ಇದು ಆಕ್ಚುಲಿ. ಹೌದು, ಬೇಗ ಆಗುತ್ತೆ. ಇನ್ಸ್ಟೆಂಟ್ ಅಂತ ಅದಕ್ಕೆ ಹೇಳೋದು. ಕೋಡ್ಬಳೆ ಶೇಪ್ ಅಲ್ಲಿ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಲ್ಲಿ ಟೈಮು ಅಂತ ಆಗತ್ತೆ. ನೀವು ಅದು ಕೋಡ್ಬಳೆ ಶೇಪ್ ಬೇಡ ಅಂದ್ರೆ ಜಸ್ಟ್ ಉದ್ದುದ್ದ ಮಾಡಿ ಹಾಕೊಂಡ್ಬಿಡ್ತೀನಿ ಅಂದ್ರೆ ಹಂಗೂ ಮಾಡ್ಕೋಬಹುದು. ಅದು ತರನು ಮಾಡ್ಕೋಬಹುದು. ಇನ್ನೂ ಟೈಮ್ ಸೇವ್ ಮಾಡ್ಬೇಕು ಅಂತ ಇರೋರು ಅಲ್ವಾ ಆಕ್ಚುಲಿ. ಹೌದು, ಈಗ ಆಲ್ರೆಡಿ ಟೈಮ್ ಸೇವ್ ಮಾಡ್ತೀವಿ. ತುಂಬಾ ಸೇವ್ ಮಾಡಕ್ ಹೋದ್ರೆ ಆಮೇಲೆ ಅದು ಯಾವ ತರ ಅಂತ ಕರೆಕ್ಟ್. ಅಂದ್ರೆ ಈ ಕೋಡ್ಬಳೆ ಮಾಡಿದಾಗ ಇಲ್ಲಿ ಪ್ರೆಸ್ ಮಾಡಿರ್ತೀವಿ ಗೊತ್ತಾ. ಹೌದು, ಆ ಪಾರ್ಟ್ ಎಷ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಂಗೆ ಆಕ್ಚುಲಿ ಇಷ್ಟ ಅದು ಹಿಂಗ್ ಪ್ರೆಸ್ ಮಾಡಿರೋದು. ಟರ್ನ್ ಮಾಡ್ಕೋಬಹುದು ನಾವು. ಆಗಿದೆ. ನೈಸ್, ಚೆನ್ನಾಗಿ ಒಳ್ಳೆ ಕಲರ್ ಬಂತಲ್ಲ. ಗೋಲ್ಡನ್ ಕಲರ್ ಬರುತ್ತೆ. ಸೊ ಹಿಂಗ ಅನ್ಸುತ್ತಷ್ಟೇ, ಆದ್ರೆ ಒಳಗಡೆ ಸ್ವಲ್ಪ ಆಗಿರಲ್ಲ. ಸೊ ಈಗ ಆಗಿದೆ, ಇದು ಗೊತ್ತಾಗ್ತಿದೆ ನೋಡಿ, ಈ ತರ ಬರುತ್ತೆ. ನೈಸ್. ಇದನ್ನ ಒಂದು ಬೌಲ್ ಹಾಕೊಳ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಇದ್ದಾಗ ಸ್ವಲ್ಪ ಹುಷಾರಾಗ. ಹೌದು, ಎತ್ತ ಹಾಕೋದಕ್ಕೆ. ಸೊ ಇದಾಗಿದೆ. ಸೊ ಶುಭಾ ಅವರು ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆ ಮಾಡಿ ತೋರ್ಸಿದ್ರು. ನೋಡ್ಕೊಂಡ್ರಿ ಅಲ್ವಾ ನೀವು? ತುಂಬಾ ಸಿಂಪಲ್ ಆಗಿ ಆಕ್ಚುಲಿ ನೀವ್ ಹೇಳ್ದಾಗೆ ಇನ್ಸ್ಟೆಂಟ್ ಆಗಿ ಸಖತ್ತಾಗಿ ಏನೊಂದು 5-10 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ಬೋದು ಆರಾಮಾಗಿ. ಹೌದು. ಅಂದ್ರೆ ಏನ್ ರುಬ್ಬೋದು ಜಾಸ್ತಿ ಪ್ರಾಬ್ಲಮ್ ಅಲ್ಲ, ಅಂಡ್ ನೆನೆಸ್ಬೇಕು ಅನ್ನೋದಿಲ್ಲ, ಏನಿಲ್ಲ, ಏನು ಟೆನ್ಷನ್ ಇಲ್ಲ. ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಚಕ ಚಕ ಅಂತ ಮಾಡ್ಬಿಡ್ಬೋದು ಇದನ್ನ. ಅದ್ರಲ್ಲೂ ಕರದ ತಿಂಡಿ ಅಂದ್ರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತಲ್ವಾ. ಕರದ ತಿಂಡಿ ಎಷ್ಟು ವೆರೈಟಿ ಮಾಡ್ತಾ ಇದ್ರು ಕಡಿಮೆನೆ ನಾವು. ಹೌದು ಹೌದು, ಅದಕ್ಕೆ ಹೊಸ ಹೊಸದೇನಾದ್ರೂ ಕಲಿತಾ ಇರ್ತೀವಿ. ವೆರಿ ನೈಸ್. ಖಂಡಿತವಾಗ್ಲೂ ಇದು ತುಂಬಾನೇ ಹೊಸ್ತು ಆಕ್ಚುಲಿ. ಈರುಳ್ಳಿ ಕೋಡ್ಬಳೆ ಇಸ್ ಸಮಥಿಂಗ್ ವೆರಿ ನ್ಯೂ. ಅಂಡ್ ಅದಕ್ಕೆ ಚೆನ್ನಾಗಿ ಗಾರ್ನಿಶ್ ಮಾಡಿದ್ದಾರೆ ನೋಡಿ. ಸಣ್ಣ ಸಣ್ಣದಾಗಿ ಈರುಳ್ಳಿ ಹಾಕ್ಬಿಟ್ಟು ಮತ್ತೆ ಕಾಯಿ ತುರಿನ ಇಟ್ಟಿದ್ದಾರೆ ಸೈಡ್ ಅಲ್ಲಿ. ವೆರಿ ನೈಸ್. ಸೊ ಫಸ್ಟ್ ಬರೀ ಪ್ಲೇನ್ ಕೋಡ್ಬಳೆ ಟ್ರೈ ಮಾಡ್ತೀನಿ, ಆಮೇಲೆ ವಿತ್ ಗಾರ್ನಿಶ್ ತಗೊಳ್ಳಿ ನೀವೊಂದು.
ಯಾವಾಗ್ಲೂ ಮಾಡೋ ತರನೇ ಬಂದಿದ್ಯಾ ಅಂತ ನೋಡಿ ಹೇಳಿ. ನೀವು ತಗೊಳ್ಳಿ. ಓಕೆ ನೈಸ್. ಇದು ಫಸ್ಟ್ ಟೆಸ್ಟ್. ಹಿಂಗಂದ ತಕ್ಷಣ ನಮ್ಗೆ ಕ್ರಿಸ್ಪಿ ಆಗಿ ಹಿಂಗ್ ಮುರಿಯುತ್ತಾ ಇಲ್ವಾ ಅಂತ ನೋಡೋದು. ತಗೊಳ್ಳಿ, ಅವ್ರು ಫುಲ್ ಎಕ್ಸಾಮಕ್ಕೂ ತೆಗೆದ್ರೆ ಅದೊಂಥರ ಈಗ ಅದೇ ತರ ಅನ್ಸುತ್ತೆ. ಇಲ್ಲ ಬೆಸ್ತೀನಿ, ಖಂಡಿತವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಲ್ಲ, ನೈಸ್. ಚೂರು ಬಿಸಿ ಇದೆ. ಐ ಥಿಂಕ್ ಇನ್ ಸ್ವಲ್ಪ ಆರಿದ್ರೆ ನಾವು ಇನ್ನು ಸ್ವಲ್ಪ ಆತರಕ್ಕೆ ಬೇಗ ತಗೊಂಡಿದೀವಿ. ಚೂರು ಆರಿದ್ರೆ ಇನ್ನು ಖಂಡಿತವಾಗ್ಲೂ ಸ್ವಲ್ಪ ಗಟ್ಟಿ ಗರಿಯಾಗಿರುತ್ತೆ, ಇನ್ನು ಗರಿಗರಿಯಾಗಿ ಬರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ, ವೆರಿ ಫ್ಲೇವರ್ಫುಲ್. ಒಂದೊಂದು ಬೈಟಲ್ಲೂ ನಿಮಗೆ ಈರುಳ್ಳಿ ಮತ್ತೆ ತುಪ್ಪದ ಘಮ, ಬೆಣ್ಣೆ, ಬೆಣ್ಣೆ ಎಲ್ಲಾನು ಚೆನ್ನಾಗಿ ಸಿಗ್ತಾ ಇದೆ. ವೆರಿ ನೈಸ್. ನಾ ಹೇಳಿದ್ನಲ್ಲ ಫಿಂಗರ್ ಪ್ರೆಸ್ ಮಾಡಿರೋ ಪಾರ್ಟ್ ಅಂತ. ಇದಕ್ಕೇನು ಕಾಂಬಿನೇಷನ್ ಬೇಡ ನಮ್ಗೆ, ಚಟ್ನಿ ಹಾಕೋಬಹುದು. ಅಲ್ಲ ಏನು ಬೇಡ ಆಕ್ಚುಲಿ, ಹಂಗೆ ನಾನು ಉಪ್ಪು ಖಾರವಾಗಿ ಬೇಕಾದ್ರೆ ಕಾಯಿ ತುರಿ ಆ ಈರುಳ್ಳಿ ಜೊತೆನೋ ಒಂಥರ ಚೆನ್ನಾಗಿ, ಹೌದಲ್ಲ, ಒಂದ್ ಬೈಟ್ ಅದ್ರ ಜೊತೆ ಟ್ರೈ ಮಾಡ, ಹಂಗ ತಿನ್ಬೋದು. ಅದು ಒಂಥರ ಟೇಸ್ಟಿ ಆಗಿರುತ್ತೆ. ಇದು ಬೇರೆ ಟೇಸ್ಟ್ ಕೊಡುತ್ತೆ. ಹೌದು, ಹಸಿ ಈರುಳ್ಳಿ ಮತ್ತೆ ಕಾಯಿ ತುರಿ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಬಟ್ ಆಸ್ ಇಟ್ ಈಸ್ ಇದೆ, ಉಪ್ಪು ಖಾರವಾಗಿದೆ. ನನಗೆ ಇದ್ರ ಜೊತೆಗೆ ಇನ್ನೇನು ಬೇಕು ಅಂತಾನೆ ಅನ್ಸ್ತಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಫಿನಿಶ್ ಮಾಡಿದ್ರ? ಹಾ ಆಯ್ತು ಆಯ್ತು. ನೋಡಿ ನಾನು ಫಿನಿಶ್ ಮಾಡ್ತಾ ಇದೀನಿ. ನಾನ್ ತಿಂತಾನೆ ಇರ್ತೀನಲ್ಲ, ನನಗೆ ಹೊಸ ರುಚಿ. ಹೌದು. ಓಕೆ, ಸೊ ಶುಭಾ ನಾಗರಾಜ್ ಅವರು ಇನ್ಸ್ಟೆಂಟ್ ಆನಿಯನ್ ಕೋಡ್ಬಳೆ ಮಾಡ್ಕೊಟ್ಟಿದ್ದನ್ನ ನೋಡಿದ್ರಿ ಅಲ್ವಾ. ಇವತ್ತು ನಾನಂತೂ ಒಂದು ಹೊಸ ರೆಸಿಪಿನ ಕಲ್ತಿದ್ದೀನಿ. ಒಂದಷ್ಟು ಜನಕ್ಕೆ ಇದು ಗೊತ್ತಿರಬಹುದು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೇನೆ ಇರಬಹುದು. ಸೊ ಗೊತ್ತಿಲ್ಲದೆ ಇರೋರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫಾಲೋ ಮಾಡಿ ಟ್ರೈ ಮಾಡಿ, ಆಯ್ತಾ. ಅಂಡ್ ಗೊತ್ತಿರೋರು ಏನೋ ಒಂದು ಮೆಥಡ್ ಖಂಡಿತವಾಗ್ಲೂ ಒಂಚೂರು ಹೆಚ್ಚು ಕಡಿಮೆ ವ್ಯತ್ಯಾಸವಾಗಿದ್ದೇ ಇರುತ್ತೆ. ಹೌದು. ಸೊ ಈ ಮೆಥಡ್ ಅಲ್ಲಿ ಒಂದ್ಸಲ ಮಾಡಿ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಶುಭಾ ಅವರೇ ಒಂದು ಒಳ್ಳೆ ಹೊಸ ರೆಸಿಪಿನ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಂಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾಕಂದ್ರೆ ನೀವು ವರ್ಕಿಂಗು, ಪಾಪ ವೀಕೆಂಡ್ ಅಲ್ಲಿ ಮತ್ತೆ ಶೂಟಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರಿಪರೇಷನ್ ಮಾಡ್ಕೋಬೇಕಲ್ಲ, ನಿಮ್ಗೆ ರೆಸ್ಟ್ ಆಗಲ್ಲ. ಇಲ್ಲ ಇಲ್ಲ, ನನ್ ಕುಕಿಂಗ್ ನನ್ ಪ್ಯಾಷನ್, ವರ್ಕಿಂಗ್ ಇದ್ರು ಸೊ ನಂಗೆ ತುಂಬಾ ಇಷ್ಟ ಕುಕ್ರಿ ಅಂದ್ರೆ ನಮ್ಗೆ ಲೈಕ್ ವರ್ಕ್ ಮಾಡಿ ಬಂದಿರೋರ್ಗೆ ಸ್ವಲ್ಪ ನಮ್ಗೆ ಬೇರೆ ತರ ಚೇಂಜ್ ಅನ್ಸುತ್ತೆ. ಕರೆಕ್ಟ್. ಇಲ್ದೇ ರೊಟೀನ್ ವರ್ಕ್ ಇರುತ್ತೆ. ಕರೆಕ್ಟ್, ಇದೊಂಥರ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಕುಕಿಂಗ್ ನಂಗೆ ತುಂಬಾ ಇಷ್ಟ ಇದೆ. ಓ ವೆರಿ ನೈಸ್. ಇಷ್ಟ ಇದ್ರೇನೆ ಈ ತರ ಚೆನ್ನಾಗಿ ಮಾಡಕ್ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಷ್ಟೇ, ಪ್ರಶಾಂತ್ ಸರ್ಗೂ ಅಷ್ಟೇ ತುಂಬಾನೇ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್. ನಮಸ್ಕಾರ ಹೇಳ್ಬಿಡಿ. ನಮಸ್ತೆ, ಥ್ಯಾಂಕ್ ಯು.